Hello everyone, welcome back to my YouTube channel. I am Mohammad Mujir, English teacher, Namangla Taluk, Mandya district. In today's class, I am going to teach you about degrees of comparison. Degrees of comparison is presented by Mohammad Mujir. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ ಬಗ್ಗೆ ಕೆಲವು ಅಡ್ಜೆಕ್ಟಿವ್ಸನ್ನು ನಾನು ಕೊಟ್ಟಿದ್ದೆ. ಸೊ ಆ ವಿಡಿಯೋ ನೋಡಿಕೊಂಡ್ರೆ ನೀವು ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ರೈಟ್ಸ್ ದಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಲೆಟ್ಸ್ ಬಿಗಿನ್ ದಿ ಕ್ಲಾಸ್ ನಾವು. ಇವತ್ತಿನ ತರಗತಿಯಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನನ್ನು ಹೇಗೆ ಚೇಂಜ್ ಮಾಡಬೇಕು ಅಂತ ನಾವು ತಿಳ್ಕೊಳ್ಳೋದ. ಸೊ ಇಲ್ಲಿದೆ ನೋಡಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಏನು ಹಾಗಾದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದರೆ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ವಾಟ್ ಆರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಯೂಸ್ಡ್ ವೆನ್ ವಿ ಕಂಪೇರ್ ಒನ್ ಪರ್ಸನ್ ಆರ್ ಥಿಂಗ್ ವಿತ್ ಅನದರ್. ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಏನಪ್ಪ ಅಂದರೆ ಅಲ್ಲಿ ಥಿಂಕ್ ಆಗಿದೆ, ಥಿಂಗ್ ಆಗಬೇಕು. ಅದು ಏನಾಗಬೇಕು? ಇಲ್ಲಿ ಜಿ ಬರಬೇಕು. ಇಲ್ಲಿ ಜಿ ಬಂದರೆ ಥಿಂಗ್ ಅಂದರೆ ವಸ್ತು ಅಂತ ನಾವು ಕರಿತೀವಿ. ಸೊ ಇಲ್ಲಿ ಡಿಗ್ರೀಸ್ ಅಂದರೆ ಏನು ಅಂದರೆ, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆರ್ ಯೂಸ್ಡ್ ವೆನ್ ವಿ ಕಂಪೇರ್ ಒನ್ ಪರ್ಸನ್ ಆರ್ ಒನ್ ಥಿಂಗ್ ಆರ್ ಥಿಂಗ್ ವಿತ್ ಅನದರ್. ಒಂದು ವ್ಯಕ್ತಿಯನ್ನು ಅಥವಾ ಒಂದು ವಿಷಯವನ್ನು ಅಥವಾ ಒಂದು ವಸ್ತುವನ್ನು ಇನ್ನೊಂದಕ್ಕೆ ನಾವು ಕಂಪೇರ್ ಮಾಡೋದಕ್ಕೆ, ಹೋಲಿಕೆಯನ್ನು ಮಾಡುವುದಕ್ಕೆ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕರಿತೀವಿ. ದೇರ್ ಆರ್ 3 ಟೈಪ್ಸ್ ಆಫ್ ಡಿಗ್ರೀಸ್ ಇನ್ ಇಂಗ್ಲೀಷ್. ಎಷ್ಟು ವಿಧಗಳಿವೆ, ಎಷ್ಟು ಟೈಪ್ಸ್ಗಳಿವೆ, ಎಷ್ಟು ಬಗೆಗಳಿವೆ ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ 3 ಟೈಪ್ಸ್ ಅವೆ. ಫಸ್ಟ್ ಒನ್ ಈಸ್ ಪಾಸಿಟಿವ್ ಡಿಗ್ರಿ, ಸೆಕೆಂಡ್ ಒನ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಪಾಸಿಟಿವ್ ಡಿಗ್ರಿ. ಸೆಕೆಂಡ್ ಒನ್ ಈಸ್ ಕಂಪ್ಯಾರಿಟಿವ್ ಡಿಗ್ರಿ. ಥರ್ಡ್ ಒನ್ ಈಸ್ ಸೂಪರ್ಲೇಟಿವ್ ಡಿಗ್ರೀಸ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಟು ಎವ್ರಿ ಒನ್, ಆಲ್ ಕಾಂಪಿಟೇಟಿವ್ ಎಕ್ಸಾಮಿನರ್ಸ್. ಯಾರ್ಯಾರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ತೊಗೊಂಡಿದ್ರೆ ಅವ್ರಿಗೂ ಕೂಡ ಇದು ತುಂಬ ಮುಖ್ಯವಾದಂತಹ ಒಂದು ವಿಷಯ. ಏನಂದರೆ 1 or 2 ಮಾರ್ಕ್ಸ್ ಇದು ಡೆಫಿನೆಟ್ಲಿ ಕೇಳ್ತಾರೆ. ಸೊ ಆದ್ದರಿಂದ ನಾನು ಕೆಲವು ಎಕ್ಸಾಮ್ಸ್ ಸಮೇತ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೀವು ಫೈಂಡ್ ಔಟ್ ಮಾಡ್ಕೋಬಹುದು, ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಇಫ್ ನಿಮಗೆ ಏನಾದರೂ ಪಾಸಿಟಿವ್ ಡಿಗ್ರಿ ಕೊಟ್ಬಿಟ್ಟು ಚೇಂಜ್ ಇಂಟು ಸೂಪರ್ಲೇಟಿವ್ ಅಂತ ಹೇಳ್ಕೊಡ್ಬೋದು. ಇಲ್ಲಾಂದರೆ ಪಾಸಿಟಿವ್ ಡಿಗ್ರಿ ಕೊಟ್ಬಿಟ್ಟು ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೊಡ್ಬೋದು. ಇಲ್ಲಾಂದರೆ ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಬಿಟ್ಟು ನಿಮಗೆ ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ ಕೊಡ್ಬೋದು. ಇಲ್ಲಾಂದರೆ ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಕೊಡಬಹುದು. ಸೊ ಹೇಗೆ ಕೊಟ್ಟರು ಕೂಡ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ಹೇಗೆ ಅಂತ ನಾನು ಮುಂದೆ ತಿಳಿಸ್ತೀನಿ ನೋಡಿ. ಟೈಪ್ 1 ಏನಿದೆ ಅಂತ. ಟೈಪ್ 1ನಲ್ಲಿ ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕು. ಪಾಸಿಟಿವಿಂದ ಕಂಪ್ಯಾರಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕು. ಹೇಗೆ ಚೇಂಜ್ ಮಾಡಬೇಕು ಅಂತ ನಾನು ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಇಲ್ಲಿ ಏನಪ್ಪ ಆ ಫಾರ್ಮುಲಾ ಅಂದರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ, ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ. S2 ಪ್ಲಸ್ ವಿ ಪ್ಲಸ್ ನಾಟ್ ಪ್ಲಸ್ ಸಿ ಡಿ ಪ್ಲಸ್ ದ್ಯಾನ್ ಪ್ಲಸ್ S1. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ S2 ಅಂದರೆ ಸಬ್ಜೆಕ್ಟ್ 2 ಅಂತ, ನೆಕ್ಸ್ಟ್ ಪ್ಲಸ್ ವಿ ಅಂದರೆ ಹೆಲ್ಪಿಂಗ್ ವರ್ಬ್ ಅಂತ, ನೆಕ್ಸ್ಟ್ ನಾಟ್ ಪಾಸಿಟಿವ್ ಡಿಗ್ರಿಯಲ್ಲಿ ಇಲ್ಲ ಅಂದರೆ ನಾವು ಕಂಪ್ಯಾರಿಟಿವಲ್ಲಿ ನಾಟನ್ನು ನಾವು ಬಳಸ್ತೀವಿ. ಅಕಸ್ಮಾತ್ ಪಾಸಿಟಿವ್ ಡಿಗ್ರಿಯಲ್ಲಿ ನಾಟ್ ಇದ್ದರೆ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ನಾಟ್ ಬಳಸೋಂಗಿಲ್ಲ. ಸೊ ಆ ರೀತಿಯಲ್ಲಿ ಒಂದು ಮೆಥಡಲ್ಲಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಸಿ ಡಿ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಪ್ಲಸ್ ದ್ಯಾನನ್ನು ನಾವು ಯಾವಾಗ ಪಾಸಿಟಿವ್ ಸೆಂಟೆನ್ಸ್ ಇರುತ್ತೆ, ಪಾಸಿಟಿವ್ ಡಿಗ್ರಿಯಲ್ಲಿ ಇರುತ್ತೆ, ಆ ಪಾಸಿಟಿವ್ ಡಿಗ್ರಿಯಿಂದ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನಾವು ದ್ಯಾನನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಹೇಗಂತ ನಾನು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ ನೋಡಿ. ನೆಕ್ಸ್ಟ್ ಲಾಸ್ಟಲ್ಲಿ ಏನಪ್ಪ ಅಂದರೆ S1 ಅಂದರೆ ಸಬ್ಜೆಕ್ಟ್ 1 ನೀವು ಏನು ಮಾಡಬೇಕಂದ್ರೆ ಲಾಸ್ಟಲ್ಲಿ ಹಾಕಬೇಕಾಗುತ್ತೆ. S2 ಅಂದರೆ ಸಬ್ಜೆಕ್ಟ್ 2ನ ನೀವು ಫಸ್ಟ್ ಬರಿಬೇಕಾಗುತ್ತೆ. ಯಾವುದರಲ್ಲಿ? ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಸೊ ನೋಡಿ ಇಲ್ಲಿ ಈಗ ಏನಿದೆ ಅಂತ ಫಸ್ಟ್ ಕೊಟ್ಟಿದ್ದೀನಿ. ಏನಪ್ಪ ಅಂದರೆ ಪಾಸಿಟಿವ್ ಡಿಗ್ರಿ. ಯಾವುದು?
ಪಾಸಿಟಿವ್ ಡಿಗ್ರಿ. ಸೊ ನೋಡಿ ಇಲ್ಲಿ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ಹಿ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಶ್. ಹಿ ಈಸ್ ಡಲ್ ಆ್ಯಸ್ ಹಿ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಶ್. ಇದು ಪಾಸಿಟಿವ್ ಡಿಗ್ರಿ ಕೊಡ್ಬೋದು ನಿಮಗೆ. ಚೇಂಜ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ನಾವು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಹೇಗೆ ಚೇಂಜ್ ಮಾಡಬೇಕು ಅಂತ ನಾವು ನೋಡಿ, ಇದು ಫಸ್ಟ್ ಮೆಥಡ್, ಇದು ಫಸ್ಟ್ ಟೈಪು. ಇಲ್ಲಿ ಕೊಟ್ಟಿದ್ದಾರೆ, ಹಿ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಸ್. ಯಾವಾಗಲೂ ತಿಳ್ಕೊಳ್ಳಿ ನೀವು, ಪಾಸಿಟಿವ್ ಡಿಗ್ರಿಯಲ್ಲಿ ಅಡ್ಜೆಕ್ಟಿವ್ ವರ್ಬ್ ಏನಿರುತ್ತೋ ಅದು ಆ್ಯಸ್ ಮಧ್ಯ ಇರುತ್ತೆ. ಯಾವುದರಲ್ಲಿ? ಆ್ಯಸ್ ಮಧ್ಯದಲ್ಲಿ ಇರುತ್ತೆ. ಹಾಗಾದರೆ ಏನು ಅಡ್ಜೆಕ್ಟಿವ್ ಅಂದರೆ, ನಾವು ಅಡ್ಜೆಕ್ಟಿವ್ ಅನ್ನೋದು ಕೂಡ ತಿಳ್ಕೊಬೇಕಾಗುತ್ತೆ. ಏನು ಅಡ್ಜೆಕ್ಟಿವ್ ಅಂದರೆ? ಅಡ್ಜೆಕ್ಟಿವ್ ಈಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಪ್ರನೌನ್. ಲಿಸನ್ ಕೇರ್ಫುಲಿ ಹಿಯರ್. Adjective is a word which describes a noun or pronoun is called adjective. ಸೊ ನಾನು ಅಡ್ಜೆಕ್ಟಿವ್ ಕೊಟ್ಟಿದ್ದೀನಿ, ನಾನು ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ ನೀವು ನೋಡ್ಕೋಬೋದು ನನ್ನ ವೀಡಿಯೋದಲ್ಲಿ. ಸೊ ಇಲ್ಲಿ ಪಾಸಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಕೊಟ್ಟಿದಾಗ ಹಿ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಶ್. ಇಲ್ಲಿ ಕಂಪೇರ್ಟಿವ್ ನಾವು ಚೇಂಜ್ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ ಆ್ಯನ್ ಆ್ಯಸ್. ನೋಡಿ ಲಾಸ್ಟಲ್ಲಿ ಕೊಟ್ಟಿದ್ದೆ ನಾನು ಇಲ್ಲಿ ಸಬ್ಜೆಕ್ಟ್ 1 ಅಂತ. ಸಬ್ಜೆಕ್ಟ್ 1ನ ನಾವು ಏನು ಮಾಡಬೇಕು? ಫಸ್ಟ್ ಬರ್ಕೋಬೇಕು. ಸೊ ಸೇಮ್ ಹಾಕ್ಕೊಂಡಿದ್ದೀವಿ, ಆ್ಯನ್ ಆ್ಯಶ್. ನೆಕ್ಸ್ಟ್ ಬಂತು ಏನು? ವಿ ಅಂತ ಕೊಟ್ಟಿದ್ದೀವಿ. ವಿ ಅಂದ್ರೇನು? ಹೆಲ್ಪಿಂಗ್ ವರ್ಬ್ ಅಂತ. ಹೆಲ್ಪಿಂಗ್ ವರ್ಬ್ ಏನು ಹಾಕಿದ್ದು ನಾನು ಇಲ್ಲಿ? ಈಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಏನು ಯೂಸ್ ಮಾಡಬೇಕು? ನಾಟ್. ಏನು ಮಾಡಿದ್ದೀನಿ? ನಾಟ್. ನಾವು ಕಂಪೇರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾದ್ರಿಂದ ಡಲ್ ಏನಾಗುತ್ತೆ ಅಂದರೆ ಡಲ್ಲರ್ ಆಗುತ್ತೆ. ಏನಾಗುತ್ತೆ? ಡಲ್ಲರ್. ನೆಕ್ಸ್ಟ್ ನಾವು ಒಂದು ಮಸ್ಟ್ ಆ್ಯಂಡ್ ಶುಡ್ ಒಂದು ವರ್ಡನ್ನು ನಾವು ಆ್ಯಡ್ ಮಾಡಲೇಬೇಕು. ಅದೇನಪ್ಪ ಅಂದರೆ ದ್ಯಾನ್. ಯಾವುದು? ದ್ಯಾನ್. ನೆಕ್ಸ್ಟ್ ಸಬ್ಜೆಕ್ಟ್ 2 ಇದೆ ನೋಡಿ, ಫಸ್ಟ್ ಒನ್ ಬರ್ದಿದ್ದು ನೋಡಿ. ಆ ಫಸ್ಟ್ ಒನ್ ತೊಗೊಂಡೋಗಿ ನೀವೇನು ಮಾಡಬೇಕು? ಲಾಸ್ಟಲ್ಲಿ ಹೀ ಅಂತ ಹಾಕಬೇಕು. ಸಾರಿ, ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಇಲ್ಲಿ ಹೀನೇ ಹಾಕಬೇಕಿತ್ತು, ಮೀ ಆಗಿದೆ. ಏನಾಗಿದೆ? ಮೀ ಆಗಿದೆ. ನೀವಿಲ್ಲಿ ಹೀ ಹಾಕಿ. ಏನು ಹಾಕಿ? ಹೀ ಅಂತ. ಅರ್ಥ ಆಯ್ತಾ? ಸೊ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟು ನಿಮಗೆ ಚೇಂಜ್ ಇಂಟು ಕಂಪೇರಿಟಿವ್ ಡಿಗ್ರಿ ಅಂದರೆ ನೀವು ಹೆಂಗೆ ಮಾಡಬೇಕಂದ್ರೆ, ಹೀ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಶ್. ಕಂಪೇರಿಟಿವ್ ಡಿಗ್ರಿಯಲ್ಲಿ ಆ್ಯನ್ ಆ್ಯಸ್ ಈಸ್ ನಾಟ್ ಮಿಸ್ ಮಾಡ್ದೇ ನೀವು ಬಳಸಲೇಬೇಕಿಲ್ಲಿ. ಯಾಕಂದರೆ ಪಾಸಿಟಿವ್ ಡಿಗ್ರಿಯಲ್ಲಿ ನಾಟ್ ಬಳಸಿಲ್ಲ. ಇನ್ನೊಂದು ಮೆಥಡಲ್ಲಿ ನಾನು ಹೇಳ್ತೀನಿ ಹೇಗಂತ. ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ, ಹಿ ಈಸ್ ಆ್ಯಸ್ ಡಲ್ ಆ್ಯಸ್ ಆ್ಯನ್ ಆ್ಯಶ್. ಕಂಪೇರಿಟಿವ್ಲಿ ಚೇಂಜ್ ಮಾಡಬೇಕು, ಆ್ಯನ್ ಆ್ಯಸ್ ಈಸ್ ನಾಟ್ ಡಲ್ಲರ್ ದ್ಯಾನ್ ಹಿ. ಆ್ಯನ್ ಆ್ಯಸ್ ಈಸ್ ಡಲ್ಲರ್ ದ್ಯಾನ್ ಹಿ. ಸೊ ನೆಕ್ಸ್ಟ್ ಸೆಂಟೆನ್ಸ್ ಬರೋದ ನಾವು ನೋಡಿ. ಮೋಹನ್ ಈಸ್ as strong as Rajesh. ಮೋಹನ್ ಈಸ್ as strong as Rajesh. ಮೋಹನ್ ರಾಜೇಶ್ ಮತ್ತು ಸೇಮ್ ಸ್ಟ್ರಾಂಗ್ ಇದ್ದಾರೆ. ಬಟ್ ಇಲ್ಲಿ ಕಂಪೇರಿಟಿವ್ ಚೇಂಜ್ ಮಾಡಬೇಕಂದ್ರೆ ನಾವು ರಾಜೇಶ್ ಈಸ್ ನಾಟ್ ಸ್ಟ್ರಾಂಗರ್ ದ್ಯಾನ್ ಮೋಹನ್. ರಾಜೇಶ್ ಈಸ್ ನಾಟ್ ಸ್ಟ್ರಾಂಗರ್ ದ್ಯಾನ್ ಮೋಹನ್. ನೋಡಿ ಇಲ್ಲಿ ರಾಜೇಶ್ ಸೇಮ್ ತೊಗೊಂಡಿದ್ದು ನಾವು ಸಬ್ಜೆಕ್ಟ್ 1ಅನ್ನು. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಸೇಮ್ ಇದೆ, ಈಸ್. ನಾಟ್ ಬಳಸಲೇಬೇಕು ನಾವು. ನಾಟ್. ರಾಜೇಶ್ ಈಸ್ ನಾಟ್ ಸ್ಟ್ರಾಂಗ್ ಇದ್ದಿಂದ ನಾವು ಏನು ಚೇಂಜ್ ಮಾಡಿದ್ದೀವಿ? ನಾವು ಇಲ್ಲಿ ಸ್ಟ್ರಾಂಗ್ ಏನಂತ ಮಾಡಿದ್ದೀವಿ? ಸ್ಟ್ರಾಂಗ್. ಕಂಪೇರಿಟಿವ್ ಮಾಡಬೇಕಂದ್ರೆ. ಬಟ್ ಸೂಪರ್ಲೇಟಿವ್ ಮಾಡಬೇಕಂದ್ರೆ ಸ್ಟ್ರಾಂಗೆಸ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಇಲ್ಲಿ ಮಾಡ್ತಿರೋದು ಯಾವುದು? ಕಂಪ್ಯಾರೇಟಿವ್ ಡಿಗ್ರಿ. ಸೊ ಆದ್ದರಿಂದ ರಾಜೇಶ್ ಈಸ್ ನಾಟ್ ಸ್ಟ್ರಾಂಗರ್ ದ್ಯಾನ್ ಮೋಹನ್. ಅರ್ಥ ಆಯ್ತಾ? ಸಬ್ಜೆಕ್ಟ್ 2ಅನ್ನು ನಾವು ಏನು ಮಾಡಿದ್ದೀವಿ? ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್. ಸೀತಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರಶ್ಮಿ. ಸೀತಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರಶ್ಮಿ. ನೆಕ್ಸ್ಟ್ ಕಂಪೇರಿಟಿವ್ ಚೇಂಜ್ ಮಾಡಬೇಕಂದ್ರೆ ರಶ್ಮಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. ಏನಪ್ಪ ಅಂದರೆ ನಾವಿಲ್ಲಿ ಡಲ್ ಇತ್ತು, ಡಲ್ಲರ್ ಮಾಡಿದ್ದೀವಿ, ಇ ಆರ್ ಸೇರಿಸಿದ್ದೀವಿ. ನೆಕ್ಸ್ಟ್ ಸ್ಟ್ರಾಂಗ್ ಇತ್ತು, ಸ್ಟ್ರಾಂಗರ್ ಮಾಡಿದ್ದೀವಿ, ಇ ಆರ್ ಸೇರಿಸಿದ್ವಿ. ಬಟ್ ಬ್ಯೂಟಿಫುಲ್ ಬಂದಾಗ ನೀವು ಕಂಪ್ಯಾರೇಟಿವ್ ಡಿಗ್ರಿಯಲ್ಲಿ ಮೋರ್ ಬ್ಯೂಟಿಫುಲ್ ಅಂತ ಹಾಕಬೇಕು. ಯಾವುದು? ಮೋರ್ ಬ್ಯೂಟಿಫುಲ್. ಅರ್ಥ ಆಯ್ತಾ? ನೆಕ್ಸ್ಟ್ ರಶ್ಮಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್. ಅಕಸ್ಮಾತ್ ಏನಾದರೂ ಸೂಪರ್ಲೇಟಿವ್ ಚೇಂಜ್ ಮಾಡಬೇಕಂದ್ರೆ ನಾವು ಹೇಳ್ತೀವಿ ಮೋಸ್ಟ್ ಬ್ಯೂಟಿಫುಲ್. ಏನೋ? ಮೋಸ್ಟ್ ಬ್ಯೂಟಿಫುಲ್. ರಶ್ಮಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಸೀತಾ. ಸೊ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಅರ್ಥ ಆಗ್ತಾ ನಿಮಗೆ? ನೋಡಿ, ಸೀತಾ ಈಸ್ ಆ್ಯಸ್ ಬ್ಯೂಟಿಫುಲ್ ಆ್ಯಸ್ ರಶ್ಮಿ. ಸೊ ಕಂಪೇರಿಟಿವ್ ಚೇಂಜ್ ಮಾಡಿ ಅಂತ ಕೊಟ್ಟರೆ ರಶ್ಮಿ ಈಸ್ ನಾಟ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಸೀತಾ.
ನೆಕ್ಸ್ಟ್ ಸೆಂಟೆನ್ಸ್, Mohini was as clever as Rohini. Mohini was as clever as Rohini. Change into comparative degree. Rohini was not cleverer. ನೋಡಿ ಇಲ್ಲಿ ಕ್ಲೆವರ್ಗೆ ಕ್ಲೆವರರ್. ರೋಹಿಣಿ ವಾಸ್ ನಾಟ್ ಕ್ಲೆವರರ್ ದ್ಯಾನ್ ಮೋಹಿನಿ. ಅರ್ಥ ಆಯ್ತಾ ನಿಮಗೆ? ಇಲ್ಲಿ ನೋಡ್ಕೊಳ್ಳಿ ನೀವು ಒಂದು ಫಾರ್ಮುಲಾ, ಸಬ್ಜೆಕ್ಟ್ ಟು ಪ್ಲಸ್ ವಿ ಪ್ಲಸ್ ನಾಟ್ ಪ್ಲಸ್ ಸಿ ಡಿ ಪ್ಲಸ್ ಸಿ ಡಿ ಅಂದರೆ ಕಂಪ್ಯಾರಿಟಿವ್ ಡಿಗ್ರಿ ಅಂತ, ಪ್ಲಸ್ ದ್ಯಾನ್ ಪ್ಲಸ್ ಸಬ್ಜೆಕ್ಟ್ ಒನ್. ಮೋಹಿನಿ ವಾಸ್ ಕ್ಲೆವರ್ ಆ್ಯಸ್ ರೋಹಿಣಿ. ಮೋಹಿನಿ ವಾಸ್ ಆ್ಯಸ್ ಕ್ಲೆವರ್ ಆ್ಯಸ್. ಯಾವಾಗಲೂ ಪಾಸಿಟಿವ್ ಡಿಗ್ರಿಯಲ್ಲಿ ಆ್ಯಸ್ ಮಧ್ಯೆ ಒಂದು ವರ್ಬ್ ಅಡ್ಜೆಕ್ಟಿವ್ ಇರುತ್ತೆ. ಅರ್ಥ ಆಯ್ತಾ? ಒಂದು ಅಡ್ಜೆಕ್ಟಿವ್ ಇರುತ್ತೆ, ನೀವು ಚೇಂಜ್ ಮಾಡಬೇಕಾಗುತ್ತೆ. ಅದನ್ನ ವರ್ಬ್ ಇರುತ್ತೆ, ಅದನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಸೆಂಟೆನ್ಸ್ ಕೊಡಬಹುದು, ಸೋ ಆ್ಯಸ್ ಅಂತಲೂ, ಏನೋ ಸೋ ಆ್ಯಸ್ ಅಂತಲೂ ಕೂಡ ಕೊಡಬಹುದು. ತಿಳ್ಕೊಳ್ಳಿ ನೀವು. ಸೋ ಮಧ್ಯದಲ್ಲಿ ಆ್ಯಸ್, ಸೋ ನೋಡಿ, ಸೋ ಕ್ಲೇವರ್ ಆ್ಯಸ್ ಅಂತಲೂ ಕೂಡ ಕೊಡಬಹುದು. ಸೊ ಯಾವುದೇ ಕೊಡಲಿ ಅದನ್ನ ತಿಳ್ಕೋಬೇಕು ನೀವು ಅದು ಪಾಸಿಟಿವ್ ಡಿಗ್ರಿ ಇದೆ ಅಂತ. ಅರ್ಥ ಆಯ್ತಾ? ಸೊ ಇಲ್ಲಿ ಮೋಹಿನಿ ವಾಸ್ ಆ್ಯಸ್ ಕ್ಲೇವರ್ ಆ್ಯಸ್ ರೋಹಿಣಿ. ಕಂಪೇರಿಟಿವ್ಲಿ ಚೇಂಜ್ ಮಾಡಬೇಕು ನಾವು. ರೋಹಿಣಿ ವಾಸ್ ನಾಟ್ ಕ್ಲೇವರ್ ದ್ಯಾನ್ ಮೋಹಿನಿ. ಇದು ಒಂದು ಟೈಪ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಟೈಪ್ ಏನಿದೆ ಅಂತ ನೋಡಿ. ಪಾಸಿಟಿವಿಂದ ಕಂಪ್ಯಾರಿಟಿವ್ಗೆ ಮಾಡಬೇಕು. ಪಾಸಿಟಿವಿಂದ ಕಂಪ್ಯಾರಿಟಿವ್ಗೆ ಏನು? S2 ಪ್ಲಸ್ ವಿ ಪ್ಲಸ್ ಸಿ ಡಿ ಪ್ಲಸ್ ದ್ಯಾನ್ ಪ್ಲಸ್ S1. ಸೊ ಇಲ್ಲಿ ಒಂದು ಟ್ವಿಸ್ಟ್ ಏನಪ್ಪ ಇದೆ ಅಂದರೆ, ನಾನು ಏನು ಮಾಡಿದೆ ಅಂದರೆ ಇಲ್ಲಿ S2 ಪ್ಲಸ್ ವಿ ಪ್ಲಸ್ ಆದಮೇಲೆ ನಾನು ನಾಟ್ ಸೇರಿಸಿದೆ. ಬಟ್ ಇಲ್ಲಿ ನಾಟ್ ಇಲ್ಲ. ಏನಿಲ್ಲ? ನಾಟ್ ಇಲ್ಲ. ಯಾಕೆ ನಾಟ್ ಇಲ್ಲ? ಪಾಸಿಟಿವಲ್ಲಿ ನಾಟ್ ಬಂದುಬಿಡುತ್ತೆ. ಪಾಸಿಟಿವಲ್ಲಿ ನಾಟ್ ಬಂದುಬಿಡುತ್ತೆ. ಬಟ್ ನಾವು ಕಂಪ್ಯಾರಿಟಿವ್ ಚೇಂಜ್ ಮಾಡಬೇಕಂದ್ರೆ ಅಲ್ಲಿ ನಾಟ್ ಯೂಸ್ ಮಾಡೋಂಗಿಲ್ಲ. ಸೊ ಇದೊಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಫಸ್ಟು S2 ಪ್ಲಸ್ ವಿ ಪ್ಲಸ್ ನಾಟ್ ಅಂತ ಮೆನ್ಷನ್ ಮಾಡಿದ್ದೀನಿ ಅಲ್ಲಿ. ಲಿಸನ್ ಕೇರ್ಫುಲಿ ಹಿಯರ್. ಏನೋ ನಾಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಬಟ್ ಇಲ್ಲೊಂದು ಮೆಥಡಲ್ಲಿ ನಾನು ನಾಟ್ ಯೂಸ್ ಮಾಡಿಲ್ಲ. ಹೇಗೆ ಅಂತ ನೋಡಿ, ಈಗ ಬರುತ್ತೆ ನೋಡಿ ಏನಂತ ನೋಡಿ. ಐ ಆಮ್ ನಾಟ್ ಸೋ ವೈಸ್ ಆ್ಯಸ್ ಹಿ. ನಾನು ಹೇಳಿದೆ ಮುಂಚೆನೇ, ಏನು ಸೋನು ಬರ್ಬೋದು, ಆ್ಯಸ್ ಬರ್ಬೋದು ಅಂತ. ಆ್ಯಸ್ ಅಲ್ಲ, ಸೋನು ಬರ್ಬೋದು, ಆ್ಯಸು ಕೂಡ ಬರಬಹುದು ಅಂತ. ಸೊ ಐ ಆಮ್ ನಾಟ್ ಸೋ ವಾಯ್ಸ್ ಆ್ಯಸ್ ಹಿ. ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ, ಐ ಆಮ್ ನಾಟ್ ಸೋ ವಾಯ್ಸ್ ಆ್ಯಸ್ ಹಿ. ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ ನಾಟ್ ತೆಗೆದಾಗಿಡಬೇಕು. ಯಾವುದರಲ್ಲಿ? ಕಂಪೇರಿಟಿವ್ ಡಿಗ್ರಿಯಲ್ಲಿ. ಹಿ ಈಸ್ ಹೆಂಗೆ ಬಂತು ಇಲ್ಲಿ? ಆ್ಯಮ್ಗೆ. ಆ್ಯಮ್ ಯಾವಾಗಲೂ ಪ್ರೆಸೆಂಟ್ ಟೆನ್ಸಲ್ಲಿರುತ್ತೆ. ಸೊ ಆ್ಯಮ್ ಬಂದಾಗ ನಾವು ಯಾವಾಗಲೂ ಈಸೇ ಹಾಕಬೇಕಾಗುತ್ತೆ. ಯಾವುದು? ಈಸ್ ಅಂತ ನಾವು ಹಾಕಬೇಕಾಗುತ್ತೆ. ಹಿ ಈಸ್ ವೈಸ್ಗೆ ಏನು ಚೇಂಜ್ ಮಾಡಬೇಕು ನಾವು? ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ವೈಸರ್. ನೆಕ್ಸ್ಟ್ ನಾವು ಸೇರಿಸಿದ್ದೀವಿ ಏನಂತ? ದ್ಯಾನ್. ಏನೋ ದ್ಯಾನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಯು ಮಸ್ಟ್ ಆ್ಯಡ್ ದಿ ದ್ಯಾನ್. He is wiser than I. So next sentence, I am not so good as you. ಇಲ್ಲಿ ಒಂದು ಟ್ವಿಸ್ಟ್ ಇದೆ ನೋಡಿ. I am not so good as you. ನೆಕ್ಸ್ಟ್ ಕಂಪ್ಯಾರಿಟಿವ್ ಚೇಂಜ್ ಮಾಡಬೇಕು. I am ನೋಡಿ ಇಲ್ಲಿ ಸಬ್ಜೆಕ್ಟ್ ಒನ್ ಯು ಇದೆ. ಯು ಬಂದಾಗ ನಾವು ಈಸಿ ಮಾಡೋಂಗಿಲ್ಲ. ಏನು ಮಾಡಿ ಹೆಲ್ಪಿಂಗ್ ವರ್ಬ್ ಹಾಕಬೇಕು ನಾವು ಇಲ್ಲಿ? ಆರ್ ಅಂತ ಹಾಕಬೇಕು. ಯಾವುದು? ಆರ್ ಅಂತ. ನೋಡಿ ಈಗ ಯು ಆರ್ ನೋಡಿ ಟೋಟಲಿ ಚೇಂಜ್ ಆಗ್ತಾ ಇದೆ ಇಲ್ಲಿ. ಗುಡ್ ಇರೋದನ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಏನು ಮಾಡಬೇಕು? ಬೆಟರ್ ಮಾಡಬೇಕು. ಏನು ಮಾಡಬೇಕು? ಬೆಟರ್ ಅಂತ ನಾವು ಮಾಡಬೇಕು. ಸೂಪರ್ಲೇಟಿವ್ ಚೇಂಜ್ ಮಾಡಬೇಕಂದ್ರೆ ಬೆಸ್ಟ್ ಅಂತ ನಾವು ಯೂಸ್ ಮಾಡಬೇಕು. ಅರ್ಥ ಆಯ್ತಾ? ಐ ಆಮ್ ನಾಟ್ ಸೋ ಗುಡ್ ಆ್ಯಸ್ ಯು. ಯು ಆರ್ ಬೆಟರ್ ದ್ಯಾನ್ ಐ. ಯು ಆರ್ ಬೆಟರ್ ದ್ಯಾನ್ ಐ. ಸೊ ನೆಕ್ಸ್ಟ್ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ. ದೇ ಆರ್ ನಾಟ್ ಸೋ ಬ್ಯೂಟಿಫುಲ್ ಆ್ಯಸ್ ರೀನಾ. ದೇ ಆರ್ ನಾಟ್ ಸೋ ಬ್ಯೂಟಿಫುಲ್ ಆ್ಯಸ್ ರೀನಾ. ಸೊ ಸಬ್ಜೆಕ್ಟ್ ಒನ್ ನಾವು ಫಸ್ಟ್ ಹಾಕ್ಕೋಬೇಕು. ರೀನಾ ಈಸ್ ನೋಡಿ, ನೀವು ಹೇಳ್ಬೋದು ಸರ್ ಇಲ್ಲಿ ಆರ್ ಇದೆ, ಬಟ್ ಇಲ್ಲಿ ಈಸ್ ಹೇಗೆ ಬಂತು? ದೇ ಅಂದಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೇ ಅಂದರೆ ಅದು ಪ್ಲೂರಲ್ ಫಾರ್ಮ್. ಸೊ ಆದ್ದರಿಂದ ನಾವು ಆರ್ ಯೂಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ರೀನಾದು ಅನ್ನೋದು ಒಂದು ಹುಡುಗಿ, ಏನೋ ಒಂದು ಹುಡುಗಿ ಅವಳು. ಸೊ ಆದ್ದರಿಂದ ನಾವು ಈಸ್ ಅಂತಲೇ ಯೂಸ್ ಮಾಡಬೇಕು. ನಾವು ಆರ್ ಅಂತ ನಾವು ಯೂಸ್ ಮಾಡೋಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ನೋಡಿ ಈಗ ರೀನಾ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದೇ. ರೀನಾ ಈಸ್ ಮೋರ್ ಬ್ಯೂಟಿಫುಲ್.
ನಾವು ಕಂಪ್ಯಾರಿಟಿವ್ ಚೇಂಜ್ ಮಾಡ್ತಿರೋದ್ರಿಂದ ನಾವು ಮೋರ್ ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕು ಬ್ಯೂಟಿಫುಲ್ ಬಂದಾಗ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಆಮೇಲೆ ನೀವು ಬ್ಯೂಟಿಫುಲ್ಲರ್ ಅಂತ ಹಾಕಬಾರ್ದು, ಅರ್ಥ ಆಯ್ತಾ? ಸೊ ಆದ್ದರಿಂದ ರೀನಾ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ದೇ. ಸೊ ಈ ಕಾನ್ಸೆಪ್ಟು ಕ್ಲಿಯರ್ ಆಯಿತು. ಸೊ ನೆಕ್ಸ್ಟ್ ನಾವು ಮಾಡಬೇಕು ಟೈಪ್ಸ್ 3ಯಲ್ಲಿ ಏನಪ್ಪ ಅಂದರೆ ಕಂಪ್ಯಾರಿಟಿವಿಂದ ಪಾಸಿಟಿವ್ಗೆ. ಯಾವುದರಿಂದ? ಕಂಪ್ಯಾರಿಟಿವಿಂದ ಪಾಸಿಟಿವ್ ಡಿಗ್ರಿಗೆ ನಾವು ಚೇಂಜ್ ಮಾಡಬೇಕು. ಹೇಗೆ? ನಿಮಗೆ ಎಕ್ಸಾಮಲ್ಲಿ ಕೇಳಬಹುದು, ಕೊಟ್ಬಿಟ್ಟು ನಿಮಗೆ ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಬಿಟ್ಟು ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ, ಇಲ್ಲ ಕೊಡಬಹುದು ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ, ಹೇಗೆ ಬೇಕಾದರೂ ಕೊಡ್ಬೋದು ನಿಮಗೆ. ಬಟ್ ನೀವು ರೆಡಿ ಇರಬೇಕು ಯಾವುದಕ್ಕೂ ಕೂಡ, ಅರ್ಥ ಆಯ್ತಾ? ಹೇಗೆ ಕೊಟ್ಟರು ಕೂಡ ನಾವು ಪಟ್ ಅಂತ ನಾವು ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ನೋಡಿ, ಈಗ ಕಂಪ್ಯಾರಿಟಿವ್ ಡಿಗ್ರಿಯಿಂದ ನಾವು ಪಾಸಿಟಿವ್ ಡಿಗ್ರಿಗೆ ಹೇಗೆ ಚೇಂಜ್ ಮಾಡೋದು ಅಂತ. ರಾಕೇಶ್ ಈಸ್ ಸ್ಮಾರ್ಟರ್ ದ್ಯಾನ್ ಸುರೇಶ್. ರಾಕೇಶ್ ಈಸ್ ಸ್ಮಾರ್ಟರ್ ದ್ಯಾನ್ ಸುರೇಶ್. ನೋಡಿ ಇಲ್ಲೀಗ ಸಬ್ಜೆಕ್ಟ್ 1 ನಾವು ಮೊದಲು ಹಾಕ್ಕೋಬೇಕು. ಏನು? ಸುರೇಶ್ ಅಂತ. ಹೆಲ್ಪಿಂಗ್ ವರ್ಕ್ ಸೇಮ್, ಇಲ್ಲಿ ನಾಟ್ ಇರಲಿಲ್ಲ, ನಾಟ್ ಯೂಸ್ ಮಾಡಬೇಕಾಗುತ್ತೆ ನಾವು. ಸುರೇಶ್ ಈಸ್ ನಾಟ್, ನಾನು ಹೇಳಿದೆ ಯಾವಾಗಲೂ ಆ್ಯಸ್ ಮಧ್ಯದಲ್ಲಿ ನಾವು ಒಂದು ವರ್ಬನ್ನು ಹಾಕ್ತೀವಿ. ಯಾವುದು? ಸ್ಮಾರ್ಟ್. ಯಾವುದಿದು? ಸ್ಮಾರ್ಟ್. ಯಾಕಂದರೆ ನಾವು ಮಾಡ್ತಿರೋದು ಯಾವುದು? ಕಂಪ್ಯಾರಿಟಿವಿಂದ ಪಾಸಿಟಿವ್ಗೆ. ಕಂಪ್ಯಾರಿಟಿವಿಂದ ಪಾಸಿಟಿವ್ಗೆ ಮಾಡ್ತಿರೋದ್ರಿಂದ ನಾವು ಸ್ಮಾರ್ಟರ್ಗೆ ಏನು ಪಾಸಿಟಿವ್ ಡಿಗ್ರಿ? ಸ್ಮಾರ್ಟ್. ಸುರೇಶ್ ಈಸ್ ನಾಟ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ರಾಕೇಶ್. ಇದೊಂದು ಕಾನ್ಸೆಪ್ಟ್ ಕ್ಲಿಯರ್. ರಾಕೇಶ್ ಈಸ್ ಸ್ಮಾರ್ಟರ್ ದ್ಯಾನ್ ಸುರೇಶ್. ಸುರೇಶ್ ಈಸ್ ನಾಟ್ ಆ್ಯಸ್ ಸ್ಮಾರ್ಟ್ ಆ್ಯಸ್ ರಾಕೇಶ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಸೆಂಟೆನ್ಸ್. ಬಾಯ್ಸ್ ವರ್ more important than girls. Boys were more important than girls. So change into positive degree. How can we change into positive degree? Listen carefully here. What I am telling now. Girls were not as important as boys. ನೋಡಿ, ಇಂಪಾರ್ಟೆಂಟ್ಗೂ ಕೂಡ ನಾವು ಇಂಪಾರ್ಟೆಂಟರ್ ಆಗಲ್ಲ, ಮೋರ್ ಇಂಪಾರ್ಟೆಂಟ್ಗೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಮಾಡ್ತೀವಿ. ಮೋರ್ ಇಂಪಾರ್ಟೆಂಟ್ ಸೂಪರ್ಲೇಟಿವ್ ಚೇಂಜ್ ಮಾಡ್ತೀವಿ. ಏನಂತ ನಾವು? ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಮಾಡ್ತಿರೋದು ಯಾವುದು? ಕಂಪ್ಯಾರಿಟಿವ್ದಿಂದ ಪಾಸಿಟಿವ್ ಡಿಗ್ರಿಗೆ. ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಬಾಯ್ಸ್ ವರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಗರ್ಲ್ಸ್. ಗರ್ಲ್ಸ್ ವರ್ ನಾಟ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಬಾಯ್ಸ್. ನೆಕ್ಸ್ಟ್ ಒನ್. ಸೀಮಾ ಈಸ್ ನಾಟ್ ಬಿಗರ್ ದ್ಯಾನ್ ಶೀಲಾ. ಸೀಮಾ ಈಸ್ ನಾಟ್ ಬಿಗ್ಗರ್ ದ್ಯಾನ್ ಶೀಲಾ. ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಹೇಗಪ್ಪ ಅಂದರೆ ಶೀಲಾ ಈಸ್ ಆ್ಯಸ್ ಬಿಗ್ ಆ್ಯಸ್ ಸೀಮಾ. ಶೀಲಾ ಈಸ್ ಆ್ಯಸ್ ಬಿಗ್ ಆ್ಯಸ್ ಸೀಮಾ. ಸೊ ಈ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಈ 3 ಮೆಥಡ್ಸು ಕೂಡ 3 ಟೈಪ್ಸು ಕೂಡ ನಿಮಗೆ ಈಗ ಅರ್ಥ ಆಯಿತು. ನೆಕ್ಸ್ಟ್ ನಾವು ಬರಬೇಕು ಟೈಪ್ಸ್ 4 ಆರ್ ಮೆಥಡ್ 4ಅಲ್ಲಿ. ಮೆಥಡ್ 4ಅಲ್ಲಿ ಯಾವುದಪ್ಪ ಅಂದರೆ ಸೂಪರ್ಲೇಟಿವ್. ಅದಕ್ಕೇನಂತ ಕರಿತೀವಿ ನಾವು? ಸೂಪರ್ಲೇಟಿವ್ ಅಂತ ಕರಿತೀವಿ. ಏನು ಹಾಗಾದರೆ ನೋಡಿ, ಇಲ್ಲಿಗ ಸೂಪರ್ಲೇಟಿವ್ ಬಂದಾಗ ನೋಡಿ ನಾವು 2 ಡಿಗ್ರಿಯಲ್ಲಿ ಚೇಂಜ್ ಮಾಡಬೇಕಾಗುತ್ತೆ. ಒಂದು ಪಾಸಿಟಿವ್ಗೂ ಮಾಡಬೇಕಾಗುತ್ತೆ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿಗೂ ಕೂಡ ನಾವು ಚೇಂಜ್ ಮಾಡಬೇಕಾಗುತ್ತೆ. ಎಲ್ಲಿ ಕೊಟ್ಟಿದ್ರಿ ನೋಡಿ, ಒಂದು ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ ಕೂಡ ನಾವು ಚೇಂಜ್ ಮಾಡಬೇಕು. ಯಾವಾಗ? ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಾಗ. ಯಾವಾಗ? ಸೂಪರ್ಲೇಟಿವ್ ಕೊಟ್ಟಾಗ ಮಾತ್ರ ನಾವು ಚೇಂಜ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ನೋಡಿ ಈಗ ಏನು ಅಂತ ನೋಡಿ. ಫಸ್ಟ್ ಕೊಟ್ಟಿದ್ದಾರೆ ಸೂಪರ್ಲೇಟಿವ್ ಸೆಂಟೆನ್ಸ್. ಅಕ್ಷಯ್ ಕುಮಾರ್ ಈಸ್ ದಿ ಗ್ರೇಟೆಸ್ಟ್. ಅಕ್ಷಯ್ ಕುಮಾರ್ ಇಸ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ ಇನ್ ಬಾಲಿವುಡ್. ಬಾಲಿವುಡಲ್ಲಿ ಅಕ್ಷಯ್ ಕುಮಾರ್ ಅತ್ಯುನ್ನತ ಒಂದು ಶ್ರೇಷ್ಠ ಆ್ಯಕ್ಟರ್ ಅವನು. ಯಾರು? ಅಕ್ಷಯ್ ಕುಮಾರ್. ಸೊ ಇದು ಸೂಪರ್ಲೇಟಿವ್ ಡಿಗ್ರಿ ಇದೆ ನೋಡಿ. ಸೂಪರ್ಲೇಟಿವಲ್ಲಿ ಯಾವಾಗಲೂ ಕೂಡ ಅಕ್ಷಯ್ ಕುಮಾರ್ ಈಸ್ ಇದು ಮೆಥಡ್ 1. ಇದು ನಾನು ಹೇಳ್ತಾ ಇರೋದು ಯಾವುದರಲ್ಲಿ? ಸೂಪರ್ಲೇಟಿವಲ್ಲಿ. ನೋಡಿ ಇಲ್ಲಿಗೆ ಒಂದು ಟ್ವಿಸ್ಟ್ ಇದೆ ಇಲ್ಲಿ. ಅಕ್ಷಯ್ ಕುಮಾರ್ ಈಸ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ ಇನ್ ಬಾಲಿವುಡ್. ನಾವು ಹೇಗೆ ಈಗ ಪಾಸಿಟಿವ್ ಚೇಂಜ್ ಮಾಡಬೇಕು ನೋಡಿ. ಯಾವಾಗಲೂ ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಫಸ್ಟ್ ಯಾವುದನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ ನೋ ಅದರ್. ಯಾವುದು? ನೋ ಅದರ್. ಈ ಟೈಪಲ್ಲಿ ಸೂಪರ್ಲೇಟಿವ್ ಕೊಟ್ಬಿಟ್ಟು ಪಾಸಿಟಿವ್ ಚೇಂಜ್ ಮಾಡಿ ಅಂದರೆ ನಾವು ಯಾವಾಗಲೂ ನೋ ಅದರಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಿಂದ? ನೋ ಅದರಿಂದ. ಅರ್ಥ ಆಯ್ತಾ? ಸೊ ನೋಡಿ ಕಾನ್ಸೆಪ್ಟ್ ಇಸ್ ಕ್ಲಿಯರ್.
ನೋ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್, ನೋ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್ ಈಸ್ ಆ್ಯಸ್ ಗ್ರೇಟ್ ಆ್ಯಸ್, ನೋಡಿ ಇಲ್ಲೂ ಸೇಮ್ ಇದೆ, ಆ್ಯಸ್ ಗ್ರೇಟ್ ಆ್ಯಸ್, ಇಲ್ಲಿ ಗ್ರೇಟೆಸ್ಟ್ ಇತ್ತು, ನಾವು ಚೇಂಜ್ ಮಾಡ್ತಿರೋದು ಯಾವುದರಲ್ಲಿ, ಯಾವ ಡಿಗ್ರಿಯಲ್ಲಿ, ಪಾಸಿಟಿವ್ ಡಿಗ್ರಿಯಲ್ಲಿ. ಸೊ ಆದ್ದರಿಂದ ನಾವು ಗ್ರೇಟ್ ಅಂತ ಹಾಕ್ತೀವಿ ಇಲ್ಲಿ, ಯಾವುದು ಗ್ರೇಟ್, ಗ್ರೇಟ್ ಆ್ಯಸ್ ಅಕ್ಷಯ್ ಕುಮಾರ್. ನೋ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್ ಈಸ್ ಆ್ಯಸ್ ಗ್ರೇಟ್ ಆ್ಯಸ್ ಅಕ್ಷಯ್ ಕುಮಾರ್. ಸೊ ನಿಮಗೆ ಎಕ್ಸಾಮಲ್ಲಿ ಈ ಥರನೂ ಕೇಳಬಹುದು, ಯಾವುದು ಕೊಟ್ಬಿಡ್ಬೋದು ನಿಮಗೆ, ಯಾವುದು, ನೋ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್ ಆ್ಯಸ್ ಗ್ರೇಟ್ ಆ್ಯಸ್ ಅಕ್ಷಯ್ ಕುಮಾರ್, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ ಆರ್ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಅಂತಲೂ ಕೂಡ ಕೊಡಬಹುದು. ಸೊ ಅದಕ್ಕೆ ಈ ಮೂರು ಮೆಥಡ್ಸು ಕೂಡ ನೀವು ತಿಳ್ಕೋಬೇಕಾಗುತ್ತೆ. ಸೊ ನೋಡಿ, ಈಗ ಕಂಪ್ಯಾರಿಟಿವ್ ಡಿಗ್ರಿ ಹೇಗೆ ಚೇಂಜ್ ಮಾಡಬೇಕು ಅಂತ ನೋಡಿ. ಅಕ್ಷಯ್ ಕುಮಾರ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್. ಯಾವಾಗಲೂ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಅಂತ ಸ್ಟಾರ್ಟ್ ಆಗಿಬಿಟ್ರೆ, ಯಾವಾಗಲೂ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಅಂತ ಸ್ಟಾರ್ಟ್ ಆಗಿಬಿಟ್ರೆ, ನೀವು ಅಲ್ಲಿ ಏನು ಮಾಡಬೇಕಂದ್ರೆ ಎನಿ ಅದರ್ ಅಂತ ಹಾಕಬೇಕು. ಯಾವುದು, ಎನಿ ಅದರ್ ಅಂತ. ಯಾವುದರಲ್ಲಿ, ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಯಾವಾಗಲೂ ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರಿಂದ ಸ್ಟಾರ್ಟ್ ಆಗಿಬಿಟ್ರೆ ಸೆಂಟೆನ್ಸು, ನೀವು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಎನಿ ಅದರ್ ಅಂತ ಹಾಕಬೇಕು. ಅದು ಎಲ್ಲಿ ಹಾಕಬೇಕು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ, ಅರ್ಥ ಆಯ್ತಾ, ಏನಂತ ಅಲ್ಲಿ ಕಾಣ್ತಾ ಇದೆ, ಅಕ್ಷಯ್ ಕುಮಾರ್ ಈಸ್ ಗ್ರೇಟರ್ ದ್ಯಾನ್ ಆದಮೇಲೆ ಯಾವಾಗ ಹಾಕಬೇಕು ನಾವು, ಎನಿ ಅದರ್ ಅಂತ ದ್ಯಾನ್ ಆದಮೇಲೆ ನಾವು ಹಾಕಬೇಕು, ಅಕ್ಷಯ್ ಕುಮಾರ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ? ಸೊ ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಅಕ್ಷಯ್ ಕುಮಾರ್ ಈಸ್ ದಿ ಗ್ರೇಟೆಸ್ಟ್ ಆ್ಯಕ್ಟರ್ ಇನ್ ಬಾಲಿವುಡ್. ದಿಸ್ ಸೆಂಟೆನ್ಸ್ ಈಸ್ ಇನ್ superlative. Now we change into positive degree. So this sentence is no other actor in Bollywood is as great as Akshay Kumar. So next ಬರ್ತೀವಿ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ. ಅಕ್ಷಯ್ ಕುಮಾರ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಆ್ಯಕ್ಟರ್ ಇನ್ ಬಾಲಿವುಡ್. ನಾನು ಹೇಳ್ತಾ ಇದ್ದೀನಿ, ನೋ ಅದರ್ ಬಂದಾಗ ದ್ಯಾನ್ ಆದಮೇಲೆ ಕಂಪ್ಯಾರಿಟಿವ್ ಡಿಗ್ರಿಲಿ ಎನಿ ಅದರ್ ಅಂತ ನಾವು ಹಾಕಬೇಕು. ಇನ್ನೊಂದು ಮೆಥಡ್ ಇದೆ ಇದರಲ್ಲಿ, ನೋಡಿ ನೀವು ಹೇಗೆ ಅಂತ. ಕಾಳಿದಾಸ ವಾಸ್ ದಿ ಗ್ರೇಟೆಸ್ಟ್ ಪೊಯೆಟ್ ಆಫ್ ಇಂಡಿಯಾ. ಕಾಳಿದಾಸ್, ಸೊ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿ ನೋಡಿ, ಇಲ್ಲಿ ಕಾಳಿದಾಸ ಅಂತ ಮಾಡ್ಕೊಳ್ಳಿ, ಅದನ್ನ ನೋಡಿ, ಇಲ್ಲಿ ಒಂದು ಸ್ವಲ್ಪ ಕಾಲೀಸ್ ಅಂತ ಆಗಿದೆ, ಅದನ್ನ ಕಾಳಿದಾಸ್ ಅಂತ ಹಾಕೊಳ್ಳಿ, ಎಸ್ ತೆಗೆದಾಗ್ಬಿಡಿ ಅದನ್ನ, ಅರ್ಥ ಆಯ್ತಾ. ಸೊ ಅಲ್ಲಿ ಕಾಳಿದಾಸ್ ವಾಸ್ ದಿ ಗ್ರೇಟೆಸ್ಟ್ ಪೊಯೆಟ್ ಆಫ್ ಇಂಡಿಯಾ. ಸೊ how can we change into positive degree? So listen carefully here. No other poet, ನೋಡಿ ನಾನು ಮೊದಲೇ ಹೇಳಿದ್ದೀನಿ, ನೋ ಅದರಿಂದ ಸ್ಟಾರ್ಟ್ ಆಗುತ್ತೆ, ಸೂಪರ್ಲೇಟಿವ್ ಕೊಟ್ಬಿಟ್ರೆ ನಾವು ಪಾಸಿಟಿವ್ ಡಿಗ್ರಿ ಏನು ಮಾಡಬೇಕು, ನೋ ಅದರಿಂದ ಸ್ಟಾರ್ಟ್ ಮಾಡ್ತೀವಿ. ನೋ ಅದರ್ ಪೊಯೆಟ್ ಆಫ್ ಇಂಡಿಯಾ ವಾಸ್, ನೋಡಿ, ನೋ ಅದರ್ ಪೊಯೆಟ್ ಆಫ್ ಇಂಡಿಯಾ ವಾಸ್, ಸೇಮ್ ಹೆಲ್ಪಿಂಗ್ ವರ್ಬ್ ಹಾಕ್ಕೊಂಡಿದ್ದೀವಿ, ಆ್ಯಸ್ ಗ್ರೇಟ್ ಆ್ಯಸ್ ಕಾಳಿದಾಸ್. ಸೊ ನಾವು ವಿ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಕಾಳಿದಾಸ್ ವಾಸ್ ಗ್ರೇಟರ್ ದ್ಯಾನ್, ನೋಡಿ, ಗ್ರೇಟರ್ ದ್ಯಾನ್, ಕಾಳಿದಾಸ್ ವಾಸ್ ಗ್ರೇಟರ್ ದ್ಯಾನ್ ಹಾಕಿದ ತಕ್ಷಣ ನಾವು ಏನು ಚೇಂಜ್ ಮಾಡಬೇಕು, ನೋ ಅದರ್ ಬಂದುಬಿಟ್ರೆ ಅಲ್ಲಿ ಎನಿ ಅದರ್, ನೋಡಿ, ಕಾಳಿದಾಸ್ ವಾಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಪೊಯೆಟ್ ಆಫ್ ಇಂಡಿಯಾ. ಸೊ ನೆಕ್ಸ್ಟ್ ಬರ್ತೀವಿ ಮೆಥಡ್, ನೋಡಿ ಹೇಗಿದೆ ಅಂತ. ಸೊ ನೆಕ್ಸ್ಟ್ ನಾನು ಏನು ಹೇಳಿದೆ, ಅಲ್ಲಿ ನೋ ಅದರ್ ಬಂದುಬಿಟ್ರೆ ಎನಿ ಅದರ್ ಅಂತ ನಾವು ಚೇಂಜ್ ಮಾಡ್ತೀವಿ. ಬಟ್ ಇನ್ನೊಂದು ಇಲ್ಲಿ ಟ್ವಿಸ್ಟ್ ಇದೆ, ನೋಡಿ ಸ್ವಲ್ಪ ಲಿಸನ್ ಕೇರ್ಫುಲಿ. ಕ್ರಿಕೆಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್. ಯಾವಾಗ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಒನ್ ಆಫ್ ದ ಅಂತ ಇರುತ್ತೆ. ಸೊ ಫಸ್ಟ್ ಮೆಥಡಲ್ಲಿ ಹೇಳಿದೆ ನಾನು, ಅಕ್ಷಯ್ ಕುಮಾರ್ ಈಸ್ ದ ಅಂತ, ಏನೋ ದ ಗ್ರೇಟೆಸ್ಟ್ ಅಂತ ಯೂಸ್ ಮಾಡಿದೆ, ಜಸ್ಟ್ ದ ಅಂತ ಯೂಸ್ ಮಾಡಿದೆ. ಬಟ್ ಇಲ್ಲಿ ಕ್ರಿಕೆಟ್ ಈಸ್ ಒನ್ ಆಫ್ ದ ಏನು ಯೂಸ್ ಮಾಡಿದ್ದೀನಿ ನಾನು, ದಕ್ಕಿಂತ ಮುಂಚೆ ಬಿಫೋರ್ ಏನು ಮಾಡಿದ್ದೀನಿ, ಒನ್ ಆಫ್ ಅಂತ ಸೇರಿಸಿದ್ದೀನಿ, ಅರ್ಥ ಆಯ್ತಾ. ಸೊ ಅಲ್ಲಿ ಕ್ರಿಕೆಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್. ಕ್ರಿಕೆಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪಾಪ್ಯುಲರ್ ಗೇಮ್ಸ್. ಚೇಂಜ್ ಇಂಟು ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿಯಲ್ಲಿ ನಾವು ಚೇಂಜ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ನೋಡಿ, ವೆರಿ ಫ್ಯೂ, ಒನ್ ಆಫ್ ದ ಅಂತ ಬಂದುಬಿಟ್ರೆ ನೀವು ತಿಳ್ಕೋಬೇಕು ಪಾಸಿಟಿವಲ್ಲಿ ಹೆಂಗೆ, ಹೌ ಟು ಸ್ಟಾರ್ಟ್ ಇನ್ ದಿ ಪಾಸಿಟಿವ್ ಡಿಗ್ರಿ ಅಂದರೆ ವೆರಿ ಫ್ಯೂ ಗೇಮ್ಸ್ ಆರ್ ಯಾಕೆ ಬಂತು ಅಲ್ಲಿ, ಗೇಮ್ಸ್ ಅನ್ನೋದು ಪ್ಲೂರಲ್ ಫಾರ್ಮ್ಸ್, ಅರ್ಥ ಆಯ್ತಾ. ಸೊ ವೆರಿ ಫ್ಯೂ
ಗೇಮ್ಸ್ ಆರ್ ಸೋ ಪಾಪ್ಯುಲರ್ ಆ್ಯಸ್ ಕ್ರಿಕೆಟ್. ಸೋನು ಬಳಸ್ಬೋದು, ಇಲ್ಲಾಂದರೆ ಆ್ಯಸ್ ಪಾಪ್ಯುಲರ್ ಆ್ಯಸ್ ಅಂತಲೂ ಕೂಡ ಬಳಸ್ಬೋದು, ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಸೋ ಪಾಪ್ಯುಲರ್ ಆ್ಯಸ್ ಅಂತಲೂ ಹಾಕ್ಬಹುದು, ಇಲ್ಲಾಂದರೆ ಆ್ಯಸ್ ಪಾಪ್ಯುಲರ್ ಆ್ಯಸ್ ಅಂತಲೂ ಕೂಡ ಹಾಕಬಹುದು. ವೆರಿ ಫ್ಯೂ ಗೇಮ್ಸ್ ಆರ್ ಸೋ ಪಾಪ್ಯುಲರ್ ಆ್ಯಸ್ ಕ್ರಿಕೆಟ್. ಸೊ ನೆಕ್ಸ್ಟ್ ನೋಡಿ, ಈಗ ಕಂಪೇರ್ ಟು ಡಿಗ್ರಿಗೆ ಚೇಂಜ್ ಮಾಡಬೇಕಂದ್ರೆ ನಾನು ಹೇಳಿದ್ದೆ ಯಾವುದರಲ್ಲಿ, ಫಸ್ಟ್ ಮೆಥಡಲ್ಲಿ ಏನು, ನೋ ಅದರ್ ಬಂದಾಗ ಎನಿ ಅದರ್ ಅಂತ ನಾವು ಹಾಕ್ತೀವಿ ಕಂಪೇರ್ ಟು ಡಿಗ್ರಿಯಲ್ಲಿ. ಯಾವಾಗ? ಆಫ್ಟರ್ ದ್ಯಾನ್ ನಂತರ. ಸೊ ಇಲ್ಲಿ ಯಾವ ಸೆಂಟೆನ್ಸ್ ನಾವು ಹಾಕಬೇಕು, ಯಾವ ವರ್ಡನ್ನು ನಾವು ಹಾಕಬೇಕಂದ್ರೆ ಕಂಪೇರ್ ಟು ಡಿಗ್ರಿಯಲ್ಲಿ ಕ್ರಿಕೆಟ್ ಈಸ್ ಮೋರ್. ನೋಡಿ, ಪಾಪ್ಯುಲರ್ ಅಂದಾಗ ಅದು ಪಾಪ್ಯುಲರ್ ಯಾವುದರಲ್ಲಿ ಬರುತ್ತೆ? ಪಾಸಿಟಿವ್ ಡಿಗ್ರಿಯಲ್ಲಿ ಬರುತ್ತೆ. ಮೋಸ್ಟ್ ಪಾಪ್ಯುಲರ್ ಯಾವುದ್ರಲ್ಲಿ ಬರುತ್ತೆ? ಸೂಪರ್ಲೇಟಿವ್ ಬರುತ್ತೆ. ಸೊ ಇಲ್ಲಿ ನಾವು ಮಾಡ್ತಿರೋದು ಯಾವ ಸೆಂಟೆನ್ಸು? ಎಸ್, ಕಂಪ್ಯಾರೇಟಿವ್ ಡಿಗ್ರಿ. ಸೊ ಕ್ರಿಕೆಟ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್. ನೋಡಿ, ದ್ಯಾನ್ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಏನಪ್ಪ ಅಂದರೆ ಅಲ್ಲಿ ನೀವು ಹಾಕಬೇಕು ದ್ಯಾನ್ ಎನಿ ಅದರ್ ಅಂತ ಇದೆಯಲ್ಲ, ಅಲ್ಲಿ ನೀವು ಮೋಸ್ಟ್ ಅದರ್ ಅಂತ ಹಾಕ್ಕೊಳ್ಳಿ. ಏನು? ಮೋಸ್ಟ್ ಅದರ್. ಏನು? ಮೋಸ್ಟ್ ಅದರ್. ಎನಿ ತೆಗೆದಾಕ್ಬಿಟ್ಟು ಮೋಸ್ಟ್ ಅದರ್ ಹಾಕ್ಕೋಬೋದು. ಇಲ್ಲ ಅಂದರೆ, ಅಕಸ್ಮಾತ್ ಇಲ್ಲ ಅಂದರೆ ಮೆನಿ ಅದರ್ ಅಂತಲೂ ಕೂಡ ಸೇರಿಸಬಹುದು. ಯಾವುದು? ಮೆನಿ ಅದರ್ಸ್ ಅಂತಲೂ ಕೂಡ ಸೇರಿಸಬಹುದು. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ನೋಡಿ, ಕ್ರಿಕೆಟ್ ಈಸ್ ಮೋರ್ ಪಾಪ್ಯುಲರ್ ದ್ಯಾನ್ ಮೋಸ್ಟ್ ಅದರ್ ಗೇಮ್ಸ್ ಆರ್ ಮೆನಿ ಅದರ್ ಗೇಮ್ಸ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, Chetan was one of the most famous authors in India. Chetan was one of the, ಇಲ್ಲೂ ಕೂಡ ಒನ್ ಆಫ್ ದಿ ಅಂತ ಇದೆ, ಸೂಪರ್ಲೇಟಿವ್ಸ್. ಇಲ್ಲಿ ನಾವೀಗ ಪಾಸಿಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು ಆ್ಯಂಡ್ ಆಲ್ಸೋ ಕಂಪೇರ್ ಟು ಡಿಗ್ರಿ ಕೂಡ ಚೇಂಜ್ ಮಾಡಬೇಕು. ಚೇತನ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಆಥರ್ಸ್ ಇನ್ ಇಂಡಿಯಾ. ಹಿಯರ್ very few authors in India were as famous as Chetan. ನೆಕ್ಸ್ಟ್ ಬಂತು ಕಂಪ್ಯಾರಿಟಿವ್ಗೆ ಚೇಂಜ್ ಮಾಡಬೇಕು. ಹೇಗೆ ಮಾಡಬೇಕು? ಸೇಮ್ ನೋಡಿ, ಕಂಪೇರ್ ಟು ಡಿಗ್ರಿ ಆ್ಯಂಡ್ ಆಲ್ಸೋ ಸೂಪರ್ಲೇಟಿವಲ್ಲಿ ಸ್ವಲ್ಪ ಸೇಮ್ ಇರುತ್ತೆ. ಏನು? ಚೇತನ್ ವಾಸ್ ಇಲ್ಲೂ ನಾವು ಹಾಕೊಂಡಿದ್ದೀವಿ, ಬಟ್ ಇಲ್ಲಿ ಒನ್ ಆಫ್ ದಿ ಮೋಸ್ಟ್ ಇತ್ತು. ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಫಸ್ಟೇ ನಾವು ಮೋರ್ ಫೇಮಸ್ ಅಂತ ನಾವು ವರ್ಬನ್ನು ತೊಗೊಳ್ಬೇಕು. ಅರ್ಥ ಆಯ್ತಾ? ಚೇತನ್ ವಾಸ್ ಮೋರ್ ಫೇಮಸ್ ಆದ ತಕ್ಷಣ ನಾವೇನು ಹಾಕಬೇಕು? ಮಸ್ಟ್ ಆ್ಯಂಡ್ ಶುಡ್ ಆ್ಯಡ್ ಮಾಡಲೇಬೇಕು. ಯಾವ ವರ್ಡು? ದ್ಯಾನ್ ಅಂತ. ಯಾವುದು? ದ್ಯಾನ್. ಸೊ ಇಲ್ಲಿ ನೋಡಿ, ನಾನು ಹಾಕಿದ್ದು ನೋಡಿ, ಚೇತನ್ ವಾಸ್ ಮೋರ್ ಫೇಮಸ್ ದ್ಯಾನ್ ಮೋಸ್ಟ್ ಅದರ್ ಯಾಕೆ ಬಂತು? ಪಾಸಿಟಿವ್ ಡಿಗ್ರಿಯಲ್ಲಿ ಏನಿದೆ ಅಲ್ಲಿ? ವೆರಿ ಫ್ಯೂ ಅಂತ ಇದೆ. ವೆರಿ ಫ್ಯೂ ಬಂದಾಗ ನಾವು ಕಂಪೇರ್ ಟು ಡಿಗ್ರಿಯಲ್ಲಿ ಆಫ್ಟರ್ ದ್ಯಾನ್ನ ನಂತರ ನಾವು ಮೋಸ್ಟ್ ಅದರ್ ಹಾಕಬೇಕು. ಇಲ್ಲ ಅಂದರೆ ಮೆನಿ ಅದರ್ ಅಂತಲೂ ಕೂಡ ನಾವು ಹಾಕಬಹುದು. ಅರ್ಥ ಆಯ್ತಾ? ಸೊ ಚೇತನ್ ವಾಸ್ ಮೋರ್ ಫೇಮಸ್ ದ್ಯಾನ್ ಮೋಸ್ಟ್ ಅದರ್ ಆಥರ್ಸ್ ಇನ್ ಇಂಡಿಯಾ. ಸೊ ಅರ್ಥ ಆಯ್ತಾ? ಸೊ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನಾವು ನೋ ಅದರ್ ಬಂದಾಗ ಕಂಪೇರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ನಂತರ ಎನಿ ಅದರ್ ಹಾಕ್ತೀವಿ. ವೆರಿ ಫ್ಯೂ ಅಂತ ಪಾಸಿಟಿವ್ ಡಿಗ್ರಿಯಲ್ಲಿ ಬಂದಾಗ ನಾವು ಕಂಪೇರಿಟಿವ್ ಡಿಗ್ರಿಯಲ್ಲಿ ದ್ಯಾನ್ನ ನಂತರ ಮೋಸ್ಟ್ ಅದರ್ ಅಂತ ಹಾಕ್ತೀವಿ, ಇಲ್ಲಾಂದರೆ ಮೆನಿ ಅದರ್ ಅಂತ ನಾವು ಹಾಕ್ತೀವಿ. ಸೊ ಇಷ್ಟು ಕೂಡ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ಸೊ ಲಾಸ್ಟಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ, ಲೈಕ್ ಮಾಡಿ. ಅರ್ಥ ಆಯ್ತಾ? ಸೊ ಇನ್ನೂ ಹೆಚ್ಚಾಗಿ ನಿಮಗೆ ನಾನು ವಿಡಿಯೋ ಗ್ರಾಮರ್ ಸೆಕ್ಷನಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನ್ನ ಚಾನಲ್ ಏನಪ್ಪ ಅಂದರೆ ಇಂಗ್ಲೀಷ್ ಟೀಚರ್ ಮುಜೀರ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ನಿಮಗೆ ನನ್ನ ಚಾನಲ್ ಸಿಗುತ್ತೆ. ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಆ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ಅಲ್ಲಿ ಏನು ಬೆನಿಫಿಟಪ್ಪ ಅಂದರೆ, ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸನ್ನು ಫಸ್ಟ್ ನಿಮಗೇ ಬರುತ್ತೆ. ಸೊ ಇಷ್ಟೆಲ್ಲ ನಾನು ಹೇಳಿದ್ದಕ್ಕೆ ನಿಮಗೆ ಅರ್ಥ ಆಗಿಂತ ನಾನು ಭಾವಿಸ್ತಾ, ಸೊ ಏನಾದಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನ ಸಾಲ್ವ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಜೈ ಹಿಂದ್, ಜೈ ಕರ್ನಾಟಕ.